ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ನಮ್ಮ ಅಮ್ಮನ ಬೆಸ್ಟ್ ಫ್ರೆಂಡ್, ಸ್ಕೂಲ್ ಫ್ರೆಂಡ್ ಬಂದಿದ್ದಾರೆ. 3 ಜನ ಅವರು ಟ್ರೈಯೋ. ಅದರಲ್ಲಿ ಒಬ್ಬರು ಬಂದಿದ್ದಾರೆ. ಅವ್ರು ಇರೋದು ಕೇರಳದಲ್ಲಿ. ಸೊ ಅದಕ್ಕೇ ಫುಲ್ ಎಕ್ಸೈಟ್ಮೆಂಟ್. ತೋರಿಸ್ತೀನಿ, ವೀಡಿಯೋ ಮಾಡ್ತೀನಿ ಅಲ್ಲಿ ಹೋಗುತ್ತೆ. ಯಾಕಂದರೆ ಅವರು ಬಂದು ಎಷ್ಟೊಂದು ವರ್ಷ ಆಗಿದೆ. ಬರೀ ಮಾತು ನೋಡ್ತೀನಿ, ಅಟ್ಯಾಚ್ ಮಾಡ್ತೀನಿ ವೀಡಿಯೋನ ನೋಡಿ. ಹಂಗೆ ನಮ್ಮ ಅಮ್ಮನ ಫ್ರೆಂಡು ಹೇಳಿದ್ನಲ್ಲ, ಅವ್ರ ಮಗಳು, ಅವರು ಸ್ಕೂಲ್ ಫ್ರೆಂಡು. ಬರ್ರಿ ಪಕ್ಕ ನೋಡೋಣ. ಹಳೇ ಫ್ರೆಂಡು ಇದು. ಅವ್ರ ಮಗಳು. ಅವ್ಳಿಗೆ ಸ್ವಲ್ಪ ನಾಚಿಕೆ. ಕನ್ನಡ ಅರ್ಥ ಆಯ್ತದೆ. ಮಳೆ ಅವ್ರು ಕೇರಳದಲ್ಲಿ ಇರೋರು. ಇವಾಗ ಬಂದವ್ರೆ. ಗುರುವಾಯೂರ ಫೇಮಸ್ ದೇವಸ್ಥಾನ. ಅಯ್ಯೋ, ಗೊತ್ತೇ ಇರ್ಲಿಲ್ಲ. ಇವ್ ನೋಡ್ರಿ ನಮ್ಮೇರೆ ಹುಡ್ಗ ಹೆಂಗೆ ಹುಲಿ ಕುರ್ಪಾಕ್ಸ್ಬಿಟ್ಟವ್ರೆ ಕೂದ್ಲೆಗೆ. ಇದು ನಮ್ಮಮ್ಮ ಮುಗೀತಾ ಎಕ್ಸಾಮು? ಅದಕ್ಕೆ ಅಣ್ಣ ಹಿಂಗ್ ಕಟ್ ಮಾಡ್ತಿರೋದು. ನಿಮ್ಗೆ ಯಾರು ಕ್ಲಾಸ್ ಟೀಚರು? ಯಾರೋ ಇಬ್ರು ಚಂದನ ಮಿಸ್ಸಾ? ಸಂಗೀತ ಮಿಸ್ ಯಾರು? ಯಾರೋ ಇಬ್ರು ಸರ್ ಒಬ್ರೆ ಅಂತ ಕವರ್ ಕೊಡ ಚೆನ್ನಾಗಿ ಕುಂತ್ಕೊಳ್ರಿ ಇಬ್ರು. ನಮಗ್ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಯೂಟ್ಯೂಬ್ ಚಾನೆಲ್ ಬಗ್ಗೆ ಗೊತ್ತಿಲ್ಲ ಆಂಟಿಗೆ. ಕೇರಳದಲ್ಲಿ ಪ್ರಮೋಷನ್ಗೆ ಇವರೇ ಡಿಸ್ಟ್ರಿಬ್ಯೂಟರ್, ಯೂಟ್ಯೂಬ್ ಡಿಸ್ಟ್ರಿಬ್ಯೂಟರು. ಇವ್ರ ಮಗಳು ಏನು ಮಾತಾಡಲ್ಲ. ಒಂಚೂರು ಮಾತಾಡು ಹೋಗ್ಲಿ ಏನಾದ್ರು. ನನ್ನ ಹೆಸರು ನಿನ್ನ ನೇಮ್ ಹೇಳು. ಸಂಕೋಚ. ಅವಳಿಗೆ ಒಂಥರ ನನ್ನ ಮದ್ವೆಗಿದ್ವಿ ಗಂಡ್ ಕಡೆಯವ್ರಿಗೆ ಕೊಟ್ಬಿಡ್ತೀವಿ ಅಂತ. ಅಯ್ಯೋ ನಿಮ್ಗೆ ಕೇಳ್ಬೇಕು ನೀವು. ಹೇಳು, ಮಾತಾಡು ಪರವಾಗಿಲ್ಲ. ಇವತ್ತು ನಮ್ಮ ಅಮ್ಮನ ಫ್ರೆಂಡ್ ಬಂದಾರೆ ನೋಡ್ರಿ. ನಾವೇನು ತೋರಿಸ್ತಾ ಇದೀವಿ. ಮಕ ಎಲ್ಲ ಒಂಥರ ಒಣಗೋಗೈತೆ ಕಡೆ ಪಾಪ. ಹೋಗಿ ನೀನು ಹೋಗು, ನೀರು ಹಾಕ್ಬಿಟ್ಟು ಚಿಗುರಿಸ್ಬಾವು. ಚೆನ್ನಾಗಿದ್ದೀರಾ ಬಿಡ್ರಿ ಆಂಟಿ. ನಾನು ನೋಡ್ರಿ ಹಿಂಗೆ ಚುಚ್ಚಿಸ್ಬೇಕು ಅಂತ ನಮ್ಮಮ್ಮ ಕಾಸು ಕಿವಿ. ನಮ್ಮಮ್ಮ ಹೊಟ್ಟೆ ಊರಿ ಎಷ್ಟು ನೋಡ್ರಿ ಹಂಗೆ ಅನ್ಸೋದು. ಖುಷಿ. ಇವ್ರು 3 ಜನ. ನಮ್ಮಮ್ಮ, ಗಾಯತ್ರಿ ಆಂಟಿ, ಕಾಣಿಸ್ತಿಲ್ಲ. ಯೂಟ್ಯೂಬ್ ಚಾನಲ್. ಅಯ್ಯೋ, ಒಂದ್ 3 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಅವ್ರೆ. ಹಲೋ ಗಾಯ್ಸ್, ನಮ್ಮ ಅಮ್ಮನ ಫ್ರೆಂಡ್ ಬಂದಿರೋ ಖುಷಿಗೆ ಇವಳೇನೋ ಮಾಡ್ಕೊಳೋಗ್ರಾಣೆ. ಏನದು ಬೇಳೆ ಸಾರ ಅಲ್ಲ. ಅವ್ರು ವರ್ಷಕ್ಕೂ ಅಲ್ಲ, ಯಾವಾಗೋ ಒಂದ್ಸರಿ ಬರೋದು ಫ್ರೆಂಡು. ಆದ್ರೂ ವರ್ಷಕ್ಕೂ ಅಲ್ಲ, ಯಾವಾಗೋ ಮೂಳೆ ಸಾರು ಮಾಡಿಕ್ಕ ಬದಲು ಬೇಳೆ ಸಾರು ಮಾಡಿಕ್ಕ. ನಮ್ಮ ಎಣ್ಣೆ ಆಯಿತು, ಅದೆಲ್ಲ ನೆನ್ನೆ ಮಾಡಿಕ್ಕವ್ರೆ. ಅದು ಏನಾದ್ರು ನೀನು ಅದನ್ನು ವೀಡಿಯೋ ಮಾಡಿ ಹಾಕೋದು ನೋಡಿ. ಯಾಕಂದರೆ ಇವಾಗ ಬೇಳೆ ಸಾರು ರೆಡಿ ಆಗ್ತಿದೆ. ಆಮೇಲೆ ಏನೇನಂದರೆ ನಮ್ಮನೇಲಿ ಬೇಳೆ ಸಾಂಬಾರು, ಬಜ್ಜಿ, ಆಮೇಲೆ ಅರ್ಧ ಸೀಸಿರೋನ್ನ. ಪಾಪ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ಬಟ್ ಆದರೆ ಅಮ್ಮಂದಿರು ಎಷ್ಟೇ ಚೆನ್ನಾಗಿ ಮಾಡಿದ್ರು, ನಮ್ಮ ಮನೇಲಿರೋ ಅಮ್ಮಂದಿರು ಎಷ್ಟೇ ಚೆನ್ನಾಗಿದ್ರು, ಪಕ್ಕದ ಮನೆ ಅಮ್ಮಂದಿರೇ ನಮ್ಗೆ ಇಷ್ಟ ಆಗೋದು. ಹೋಗ್ಬಿಡು. ಅದಕ್ಕೆ ಅಷ್ಟೇ. ಬೇಳೆ ಸಾರು ನಿಮ್ಮ ಅಮ್ಮ ಮುಗಿನ ನೋಡಿ. ನಮ್ಮ ಅಮ್ಮನ ಫ್ರೆಂಡ್ ನೀರು ಲಾರಿ ಗಾಡಿ. ಚಿನ್ನಮ್ಮ ಕಜ್ಲೆ ಸುಡ್ತಂದಿಲ್ವಾ?
ನಮ್ಮ ತಮ್ಮ ಮಲಯಾಳಂ ಮಾತಾಡಿ ಸ್ವಲ್ಪ ಎಲ್ಲ ಹೇಗಿದ್ದೀರಾ ಆ ಥರ ಹಂಗೆ ಎಲ್ಲರಿಗೂ ಸಿಗೋಲೆ. ಇರಮ್ಮ ಚಿನ್ನಮ್ಮ ಒಂದ್ ನಿಮಿಷ ಇರು. ಹಾಯ್ എല്ലാവർക്കും സുഖമല്ലേ? ഇത് എൻ്റെ മോള, മൈ ಸ್ವೀಟ್ ಡಾಟರ್. ಅವ್ರು ಏನಂದ್ರು ಅಂದ್ರೆ ಎಲ್ಲಾರು ಹೇಗಿದ್ದೀರಾ, ಇವ್ರು ನನ್ನ ಮಗಳು ಆತರ ಹೇಳಿ. ಅರ್ಥ ಆಗಿಲ್ಲ ಅಂದ್ರೆ ತಿಳ್ಕೊಳ್ಳಿ. ಮಾಡು. ಏನ್ ಅಡ್ಗೆ ಮಾಡ್ತಾವ್ರೋ, ಫುಲ್ಲು ಇದು ಮಾಡಾಕ್ತವ್ರ ಆಂಟಿ ಅಂತೂ ಸುಸ್ತಾಗೋದ್ರು. ನಡೀರಿ ಆಂಟಿ ಅಲ್ಲಲ್ಲಿ ಫ್ಯಾನ್ ಹಾಕೊಂಡು ಕುತ್ಕೊಳ್ಳೋಣ. ಅವ್ರ ಸುದ್ದಿ ಸಮಾಚಾರ ಬೇಡ, ನಡಿ ನಾವಿಬ್ರು ಅಂತ ಅವ್ರು. ಎಷ್ಟು ವರ್ಷ ಆದ್ಮೇಲೆ ಬಂದಿದ್ದು ಹೇಳ್ರಿ ಆಂಟಿ, ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ವ್ಯಕ್ತಪಡಿಸಿ. ಕನ್ನಡದಲ್ಲೇ ಹೇಳ್ರಿ ಕನ್ನಡದಲ್ಲಿ. ಒಂದು ನಿಮಿಷ ಬ್ರೇಕ್, ಅವ್ರ ಫೋನ್ ಬರ್ತಿದೆ. ರೆಸಿಪಿ ಮಾಡ್ತಿದ್ದಾರೆ ಒಂದಷ್ಟು. ಏನು ಮಾಡ್ತಿದ್ದಾರೆ? ಪಾಯಸ ಮಾಡ್ತಿದ್ದಾರೆ. ಪಾಯಸ ರೆಸಿಪಿ ತೋರಿಸ್ತೀವಿ ನೋಡಿ. ಸ್ವಲ್ಪ ತುಪ್ಪ, ಕಾಯ್ದಿಲ್ಲ ಕಣೆ. ಅಯ್ಯೋ ನೋಡಿ, ನೀವು ಅಡುಗೆ ಮಾಡ್ತೀರ ಅಂದರೆ ತುಪ್ಪ ಕಾಯಬೇಕು. ಆಮೇಲೆ ಬಾಯ್ ಕಡೆ ಅದು ಸ್ವಲ್ಪ ದಪ್ಪ ಆಗುತ್ತೆ. ಸಾಕ ನೀರು ನೋಡು. ಬೇಳೆ ಸಾರು ನೋಡಿ ಗಾಯ್ಸ್, ಹಿಂಗೆ ಕಲರು ಇನ್ನೊಂದು ಚೂರು ಹಾಕು. ಬೇಳೆ ಸಾರು ಮಾಡೋನು ಬೇಳೆ ಕೂಟ್ ಮಾಡ್ತಾವಳೆ. ನಮ್ಗೆ ಬಂದಾಗ ನಾನು ಮಾಡ್ತೀನಿ, ಸುಮ್ ಕೂತ್ಕೊಂಡು ಅಮ್ಮ ಉಪ್ಪು ನೀನು ಹಾಕಮ್ಮ. ಹಾಂ ಸಾಕು ಅದು ಕುದ್ರೆ ಕಮ್ಮಿ. ಸಾಕು ಸಾಕಮ್ಮ, ತೆಳ್ಳಗಾಗ್ಬಿಡುತ್ತೆ. ಹಾಂ ಏನೋ ಕರ್ರಗೆ. ಬೇಳೆ ಸಾರು ಕಲರ್ ನೋಡ್ರಿ. ಸೈಡ್ ಬಂದ್ರೆ ನಾವು ಒಂಚೂರು ಉಪ್ಪು ಎತ್ಕೊಂತೀವಿ. ಅಮ್ಮ ಆಗ್ತಾ ಸುಮ್ಮನೆ ನಿಂಗೆ ಹಾಕಕ್ಕೆ ಬರೋಣ. ಹಾಕ್ತೀನಿ. ಅಮ್ಮ ದಯವಿಟ್ಟು ಬೇಡ. ನೋಡಿ ಅದನ್ನ ಎತ್ಕೊಂಡ್ಬಿಡ್ತೀನಿ. ಇದಕ್ಕೆ ಯಾಕನ ಅಂತ ಅನ್ಕೊಂಡೆ. ಏನಾಗಲ್ಲ ಅಮ್ಮ. ಮನಿ ಪ್ಲಾಂಟ್ ಎಕ್ಸ್ಬಿಟ್ಟ ಹೊಸದು ಹಾಕು. ಮನಿ ಪ್ಲಾಂಟ್ ಏನು ಮನಿ ಪ್ಲಾಂಟ್ ಎಲ್ಲ ಬಿಡೆ ಮನೇಲಿ. ಗೋಡಂಬಿ ನಿಜ ಆಗುತ್ತೆ ಮತ್ತೆ ನೋಡಿ. ನೆಕ್ಸ್ಟು ಇದು ಸ್ವಲ್ಪ ಫ್ರೈ ಆಗಬೇಕು ನೋಡಿ. ಬೇಳೆ ಸಾರು ಕುದ್ದೈತೆ. ಬೇಳೆ ಸಾರು ಇಸ್ ಡನ್. ಬೇಳೆ ಸಾರು ಅನ್ನ ಆಗೈತೆ. ಇವಾಗ ಗೋಡಂಬಿ ಎತ್ತಿದ್ಮೇಲೆ ಶಾವಿಗೆ. ನಾವು ಹುರಿದಿರೋ ಶಾವಿಗೆ ತರಲ್ಲ ನೋಡಿ. ಮಾಡ್ದಿರಾ ಅದು ನೋಡಿದ್ರೆ ಜಸ್ಟ್ ಬೇಕು ಬಾಕ್ಸ್. ಅದು ಆಂಟಿಗೆ ಸಾಕಾಗಿ ಕುತ್ಕೊಂಡ್ರು ಎದ್ರು. ಬಾ ಮಾಡು ಹೋಗ್ಲಿ. ಅದು ಸಾರು ಆಫ್ ಮಾಡು. ಉಪ್ಪು ಹಾಕಿಲ್ಲ, ಸಾಕು ಹಂಗೆ ಆಂಟಿ ನೋಡಿ ಗೈಸ್. ಈ ಥರ ಕಲರ್ ಬೆಳ್ಳುಳ್ಳಿ ಈ ಥರ ಕಲರ್ ಬರಬೇಕು. ಹಿಂಗೆ ಉಕ್ತಾನೆ ಇತ್ತು ಅಂದರೆ ಗ್ಯಾಸ್ಗೆ ಅಂತ ಹಿಂಗೆ ಹುರಿದ್ರಿ ಅವಾಗ ಕಮ್ಮಿ ಆಗುತ್ತೆ. ನಾನು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಹಂಗೆ ಮಾಡೋದು. ಇವಾಗ ಹಾಲು ಹಾಕಿದ್ರೆ ಹಾಲು ಕುದಿ ಬರೋವರೆಗೂ ಒಂದು ಕುದಿ ಕಮ್ಮಿ ಸಾಕಿರೆ ತಿರುಬೇಡ ಹೊಡೆದೋಗ್ತದೆ. ಸಾರಿ. ಆಮೇಲೆ ಸಕ್ಕರೆ ಎಷ್ಟಾಗ್ತಿದ್ಯಾ? ರುಚಿಗೆ ತಕ್ಕಷ್ಟು ಸಕ್ಕರೆ ಅಲ್ಲ, ನಿಮ್ಮ ಸ್ವೀಟಿಗೆ ತಕ್ಕಷ್ಟು ಸಕ್ಕರೆ. ಈ ಕಡೆ ಎಣ್ಣೆ ಕಾಯಕ್ಕೆ ಇಕ್ಕಿದ್ದಾರೆ ಬಜ್ಜಿ ಹಾಕಕ್ಕೆ. ಸಕ್ಕರೆ ಒಂದು 4 ಇಡಿ, 3 ಕಾಲು ಇಡಿ ಸಕ್ಕರೆ. ಮತ್ತು ಇದನ್ನು ಕುದಿಯಕ್ಕೆ ಬಿಡಬೇಕು. ಕುದಿಯಕ್ಕೆ ಬಿಟ್ಮೇಲೆ ಈ ಶಾವಿಗೆ ಮತ್ತು ದ್ರಾಕ್ಷಿ ಗೋಡಂಬಿನೆಲ್ಲ ಹಾಕಿ
ಒಂದು 2 ನಿಮಿಷ ಕುದಿಸಿದ್ರೆ ಹಾಲು ಪಾಯಸ ರೆಡಿ. ಇದು ಹಾಕ್ಬೇಕು, ಆಮೇಲೆ ಇದು ಬಾದಾಮ್ ಪೌಡರ್ ಹಾಕಬೇಕು. ಇಷ್ಟೆಲ್ಲ ಹಾಕಿದ್ರೆ ಹಾಲು ಪಾಯಸ ರೆಡಿ ಅಷ್ಟೇ. ಆಮೇಲೆ ಆಮೇಲೆ ಹೇಳ್ತೀನಿ ಇನ್ನೂ ಏನೇನು ಮಾಡೋರು ಮನೇಲಿ ಅಂತ. ಅಷ್ಟೇ ನಮ್ಮ ರೆಸಿಪಿ. ಇನ್ನೇನು ಹಾಲು ಪಾಯಸ ಎಲ್ಲರೂ ಗೊತ್ತಿರ್ತದೆ, ನಮ್ಮಲ್ಲೂ ಸೇಮ್ ಇದೇ ರೆಸಿಪಿ ಮಾಡೋದು. ಇದು ಇನ್ನೊಂದು ಸ್ವಲ್ಪ ಇನ್ನೊಂದು ಕುದೀತಾರೆ ಅಂದರೆ ಹಿಂಗೆ ಬರುತ್ತೆ. ಆವಾಗ ಬಾದಾಮ್ ಪೌಡರ್ ಇವಾಗಲೇ ಹಾಕ್ಬೋದಂತೆ, ಹಾಕ್ತೀನಿ ರೀ. ಎಷ್ಟು ಹಾಕ್ಲಿ? 2 ಹಾಕಿ. ಹಾಕ್ರಿ. ಇವಾಗ ಇದು ಹಾಲು ಈ ಥರ ಫುಲ್ ಇಲ್ಲಿ ವೈಟ್ ಕಲರ್ ಕಾಣಿಸ್ತೈತೆ, ಇಲ್ಲಿ ಹಾಫ್ ವೈಟ್ ಬಾದಾಮ್ ಪೌಡರ್ ಹಾಕಿರೋದಕ್ಕೆ ಹಿಂಗೆ ಕಾಣಿಸುತ್ತೆ. ಇದಕ್ಕಿವಾಗ ಶಾವಿಗೆ ಇದರಲ್ಲೇ ದ್ರಾಕ್ಷಿ ಗೋಡಂಬಿ ಆಯಿತಾ, ಶಾವಿಗೆ ದ್ರಾಕ್ಷಿ ಗೋಡಂಬಿನ ಹಿಂಗೆ ಹಾಕಬೇಕು. ಇದಕ್ಕೆ ಹಾಕಿದ್ರೆ ಕಾಸು ಅಂತಿದ್ದ ಏನೋ ಒಂಥರ ಖುಷಿ ಮಾಡೋಕ್ಕೆ ಫಸ್ಟ್ ಮಾಡ್ಬೇಕಾದ್ರೆ ಅಯ್ಯೋ ಅನ್ಸ್ತದೆ. ಆಮೇಲೆ ರೂಢಿ ಆದಮೇಲೆ ಅಯ್ಯೋ ವಿಡಿಯೋ ಮಾಡೋಣ ಅನ್ಸುತ್ತೆ. ಇದರಿಂದಲೇ ತುಂಬ ಜನ ನಿನ್ನೆ ಅಂತ ತೋರಿಸ್ತಾರೆ ಬಿಡು. ಏನು ಹೇಳೋಕ್ಕೆ ಇಷ್ಟಪಡ್ತೀಯಮ್ಮ? ನಿಮ್ಮ ಫ್ರೆಂಡ್ಶಿಪ್ ಸ್ಟೋರಿ ಹೇಳಮ್ಮ. ನೀವು ಎಷ್ಟು ವರ್ಷದಿಂದ ಫ್ರೆಂಡು? ನಾವು 1ನೇ ಕ್ಲಾಸಿಂದ. ನೀಟಾಗಿ ಹೇಳು. 5 ಜನ? 5 ಜನದಲ್ಲಿ ಇವಾಗ ಟಚಲ್ಲಿ ಇರೋದು 3 ಜನ. ಅವಾಗಿಂದ ಅವರೇ. ಇವ್ರು 1ನೇ ಕ್ಲಾಸ್. ಇಬ್ಬರಲ್ಲಿ ಒಬ್ಬಳು ಅವಳೆ, ಆದರೆ ಒಬ್ಬಳು ನಾ ಕಾಣೆ. ಅವಳು ಗೀತೆನೂ ಇಲ್ಲೇ ಅವಳೆ ಕಣೆ. ಎಲ್ಲವಳು ಗೀತೆ ಇಲ್ಲೇ ಅವಳೆ. ಎಲ್ಲಿ? ಏಮಿ ಮನೆ ಹತ್ರ. ನನಗೆ ಗೊತ್ತಿರೋದು ಇಬ್ಬರೇ. ಇವರೊಬ್ರು ಅವಾಗ ವಿಡಿಯೋ ಕಾಲ್ ತೋರಿಸಿದ್ವಲ್ಲ ಅವರೊಬ್ರು ಅಷ್ಟೇ. ಹೇಳ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಸ್ನೇಹ? ಎಷ್ಟು ಇವಾಗ 40 ವಯಸ್ಸಾಯ್ತಾ ನನಗೆ? 35 ವರ್ಷ ಆಯ್ತು ನಮ್ಮ ಫ್ರೆಂಡ್ಶಿಪ್ಪು. 35 ವರ್ಷ ನಿಮ್ಮ ಫ್ರೆಂಡ್ಶಿಪ್ಪು? ನಾವು ಇದೇ ಥರ ಗೋಲ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಮಕ್ಕಳು ಇವಾಗ ಅದೆಲ್ಲ ಬೇಡ, ಮುಂದೆ ನೋಡ್ರಿ ಹಿಂಗೆ ಬಜ್ಜಿ ಇಷ್ಟೇ ನಮ್ಮಲ್ಲಿ ಬಜ್ಜಿ ರೆಸಿಪಿ. ಯಾವಳು ಕಮ್ಮಿ ಕೊಟ್ಟು? ನಾನಲ್ಲ, ನೀನೇ ಕೊಟ್ಟಿರ್ತೀಯ ಮಾತಲ್ಲಿ. 1ನೇ ಕ್ಲಾಸಿಂದನೂ ಫ್ರೆಂಡ್ಸಾ ನೀವು? ಅಂಗನವಾಡಿ ಅಲ್ಲ ಕಣೆ, ಹಂಗು ನಾವು ಹೋಗಿ 1 ಗಂಟೆ ಆದ್ರೆ ಓಡೋಬಿಡಿವು. ಲಕ್ಕಮ್ಮ ಕಾಯ್ಕೊಂಡಿರು ಎಲ್ಲಾರ್ಗು ಮಕ್ಕಳಿಗೆ ಎಲ್ಲಾರ್ಗು ಕೊಟ್ಬಿಟ್ಟಲ್ಲ ತಗೊಂಡ್ಕೊಳೋರು. ಹೀರೋ ಇನ್ನ ಮಾಡ್ತಾರ. ಆಯ್ತು ಎಡಿಟು ಮಾಡ್ತಾ ಇದ್ದೀನಿ. ಹೋಗಿ ಮಾಡು. ತಗೊಂಡ್ ತಿನ್ನಕ್ಕೆ ಏನು ಸಂತೋಷವಾಗಿತ್ತು. ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 23 ವರ್ಷ. ಯಾವ ಇಯರಲ್ಲಿ? 23. ಅವ್ರು 2000. 1 ವರ್ಷಕ್ಕೆ ಮದುವೆ ಆಗ್ಬಿಟ್ಟು ನಮ್ಮಮ್ಮ. ಅವಳಿಗಿಂತ ನಾ ಈ ಕಮ್ಮಿನ ಅಂತ ಅದೇ 2003 ನೀನಾಗಿದ್ದ ತಿಂಗಳು ಮಾರ್ಚಲ್ಲಿ. ಆಹಾ ಎಂಥ ಫ್ರೆಂಡ್ಶಿಪ್ ನೋಡ್ರಿ. ಮದುವೆ ಆಗಿರೋ ಡೇಟ್ ಗೊತ್ತಿಲ್ಲ. ಅವಳು ಅಲ್ಲಿ ಕೇಳೋದಲ್ಲ ಅದೇ ನೋಡ್ರಿ, ಅಲ್ಲಿದ್ರು ಫ್ರೆಂಡ್ಶಿಪ್ ಅಂದರೆ ಇದೇನೇನೆ. ಎಷ್ಟು ವರ್ಷನವ್ರ ಜೊತೆಯಲ್ಲಿ ಅವರಿರೋ ಕಲ್ಲರು, ಬರ್ತ್ಡೇ ಡೇಟ್ ಆಫ್ ಬರ್ತ್ ಗೊತ್ತಿರ್ತದೆ, ಕಲರ್ ಯಾವ್ದು ಇಷ್ಟ,
ಏನಂದ್ರೆ ಇಷ್ಟ ಅದೆಲ್ಲ ಕೇಳಕ್ಕೆ ಚಾನ್ಸ್ ಸಿಕ್ಕಿರಲ್ಲ, ಯಾಕಂದ್ರೆ ಅಷ್ಟು ಮಾತಾಡ್ತಿರ್ತಾರೆ. ಎಂತದಿಲ್ಲ, ನಾವು ಕೊಟ್ಟಿದ್ ಕಲರ್ ಮೆಚ್ಕೊಬೇಕವಳು. ಆ, ಏನ್ ಕಲರ್ ಕೊಟ್ಟಿದ್ಯಾ? ಇದೆ ಕೊಡೋ ಕಲರ್ ಏನ್ ಕಲರ್ ಕೊಟ್ಟಿದ್ಯಾ ಹೇಳಮ್ಮ? ಕಮಲನ್ ನನಗೊಂದು ಬ್ಲೂ ಕಲರ್ ಸ್ಯಾರಿ ಕೊಟ್ಟಿದ್ಲು ಇವಾಗ, ಆದ್ರೆ ನನ್ನ ಫೇವ್ರೇಟ್. ಏಯ್ ಲೂಸು, ನಿಂದು ಗ್ರೀಟಿಂಗ್ ಕಾರ್ಡ್ ನನ್ನ ಹತ್ರ ಐತೆ, ತೋರಿಸ್ತೀನಿ ಈಗ. ಲವ್ ಲೆಟರ್ ಫ್ರೆಂಡ್ಶಿಪ್ ಅಲ್ಲಿ ನಾವು ಕಿರ್ಕಿ ಡೇಟ್ ಅಂದ್ರೆ ಕಲರ್, ಫೇವ್ರೆಟ್ ಕಲರ್ ಅದು ಅವ್ರಿಗೆ ಏನ್ ಇಷ್ಟ ಏನಂತ ಗೊತ್ತಿರಲ್ಲ. ಯಾಕಂದ್ರೆ ನಾವು ಮಾತಾಡಿದಾಗ ನಮ್ ಬಗ್ಗೆ ಮಾತಾಡಲ್ಲ, ಬರೀ ಬೇರೆಯವ್ರ ಬಗ್ಗೆ ಮಾತಾಡೋದು. ಬರೀ ಗಾಸಿಪ್ ಮಾಡು, ಬೇರೆಯವ್ರ ಬಗ್ಗೆ ಮಾತಾಡು, ಅದು ಮಾತಾಡು ಇದು ಮಾತಾಡಿ ಆಗಿರ್ತದೆ. ನಮ್ಮ ಬಗ್ಗೆ ನಾವು ಮಾತೇ ಆಡಿವಲ್ಲ, ಅದಕ್ಕೆ ಫ್ರೆಂಡ್ಸ್ ಆಗೋದು. ಏನಂತೀರ, ಒಪ್ಕೊಂತೀರಾ? ಒಪ್ಕೊಂಡ್ಲೇಬೇಕು. ನಾವು ಹಂಗ್ ಮಾತಾಡ್ಲಿಲ್ಲ ಅಂದ್ರೂ ಅವಳಿಗೆ ಯಾವ ಕ್ಯಾರೆಕ್ಟ್ರು ಯಾವ ತರ ಅಂತ ನನಗೆ ಗೊತ್ತು, ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತ ಅವಳಿಗೂ ಗೊತ್ತು. ಅದೇನೆ ನಾವು ಪಡ 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 ಅಂತ ಮಾತಾಡ್ತೀವಿ, ಆದ್ರೆ ಮನಸ್ಸಲ್ಲಿ ಏನೂ ಇರಲ್ಲ. ಎಲ್ಲಾರು ಬಾರಮ್ಮ ಹೋಗಮ್ಮ ಅಂತೀವಿ, ಬರಲೇ ಹೋಗಲೇ ಯಾರು ಬಾರಮ್ಮ ಅಂದಿದ್ದು. ಗ್ರೀಟಿಂಗ್ ಕಾರ್ಡ್ ಎತ್ಕೊಂಬ ಹೋಗ್ತೀನಮ್ಮ. ಕೆಲಸ ಐತೆ ನಮ್ಗೆ. ಒಂದ್ ನಿಮಿಷ ಇರಿ ಗೈಸ್, ನಾನೇ ಎತ್ಕೊಂಬರ್ತೀನಿ. ಗಾಯ್ಸ್ ಫುಲ್ ಮನೆ ಎಲ್ಲ ತಡ್ಕಾಡಿ ಹುಡ್ಕಾಡಿ ಸಿಕ್ಕಾಯ್ತು ನೋಡ್ರಿ ಅವ್ರ ಗ್ರೀಟಿಂಗ್ ಕಾರ್ಡ್. ಎಷ್ಟು ವರ್ಷದದು? 2001. 25 ವರ್ಷ ಇವಾಗ. ಅದಕ್ಕೆ 25 ವರ್ಷ. ನನಗಿಂತ ದೊಡ್ಡದದು. ಇಪ್ಪತ್ತೈದು ವರ್ಷದಿಂದ ನಮ್ಮ ಜೋಪಾನವಾಗಿ ಇಟ್ಕೊಂಡೈತೆ. ನಾನು ಅದೀಗ ಎಲ್ಲೋಯ್ತು ಫುಲ್. ಅದು ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ವಿ. ನಾನೇ ಬರ್ದಿರೋದು ನನಗೆ ನೋಡ್ರಿ ಓದ್ತೀನಿ. ಕೆಂಪು ಗುಲಾಬಿಯಲ್ಲಿ ಜೇನು ಇರುವುದು ತುಂಬಾ ಕಷ್ಟ, ಆದರೆ ನಿನ್ನ ಪ್ರೀತಿ ಪಡೆಯುವುದು ನನಗೆ ತುಂಬಾ ಸುಲಭ. ಹಾಗೆ ನನ್ನ ಪ್ರೀತಿ ನಿನಗೆ ಅಭಿಷೇಕವಾಗಿ ದಾರ ಇರುತ್ತೇನೆ. ಓಹೋ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನೋಡಿ ಗೈಸ್, ಇವ್ರಿಗೆ ಕನ್ನಡ ಬರೆಯಕ್ಕೆ ಬರಲ್ಲ. ಹೊಸದ ಆರ್ಥಿಕ ಶುಭಾಶಯಗಳು 2001. ನೋಡಿ ಅವಾಗ ಫುಲ್ಲು ಅಂದರೆ ಲೈನ್ ಹಾಕಿ ಫುಲ್ ಇನ್ಶಿಲೆಲ್ಲ ಬರೆದು ಫ್ರಮ್ಮು ಟು ಇಲ್ಲೆಲ್ಲ ಲೈನ್ ಹಾಕಿ. ನನ್ನ ಜೀವನದಲ್ಲೇ ನಾವು ಹಿಂಗೆಲ್ಲ ಯಾರಿಗೂ ಬರ್ತಿಲ್ಲ. ಮೇ ಬಿ ನಮ್ಮ ಟೈಮಲ್ಲೆಲ್ಲ ಗ್ರೀಟಿಂಗ್ ಕಾರ್ಡ್ಸ್ ಇರಲಿಲ್ವಲ್ಲ. ಎಣ್ಣೆ ಆಗಿರೋಂಗದೆ ಅದಲ್ಲ, ಅದೇನಾಗಿಲ್ಲ, ಬಾಕ್ಸ್ ಆಗಿರೋದು. ನೆಕ್ಸ್ಟು ಅಷ್ಟೇ ಅವ್ರದ್ದು ಸ್ವಲ್ಪ ಗೃಹ ಪ್ರವೇಶದ್ದು ಆಲ್ಬಮ್ ನೋಡಿಕೊಂಡು ಊಟ ಮಾಡಿ ಅಷ್ಟೇ. ನಮ್ಮ ಆಮೇಲೆ ತೋರಿಸ್ತೀನಿ ಫುಲ್ ಎಲ್ಲ ಕಂಪ್ಲೀಟ್ ಊಟ ಏನೇನು ಅನ್ನೋದು. ಅಷ್ಟೇ, ಒಂಥರ ಖುಷಿ ನಮಗೆ. ನೋಡಿ ಗೈಸ್, ಸೂಪರ್. ಪಾಯಸ, ಬಜ್ಜಿ, ಸಾಂಬಾರ್, ಅನ್ನ. ಹೆಂಗಿದೆ ಆಂಟಿ? ಹೆಂಗಿದ್ರು ಸೂಪರ್ ಅಂತ ಅಂದೇಬೇಕು ಪಾಪಚ್ಚಿ. ಏನು ನನಗಿಷ್ಟ. ಈ ಸಪ್ಪೆ ಏನಕ್ಕೆ? ಉಪ್ಪು ಕಮ್ಮಿ. ತುಪ್ಪ ಹಾಕಂಡ? ಬೇಡ, ತುಪ್ಪ ಹಾಕಂಡ ಮತ್ತೆ ಹಾಕಿಲ್ಲ ಅಂದ್ರೆ ಎಂತಕ್ಕೆ ಸಪ್ಪೆ? ಅಷ್ಟೇ ಗಾಯ್ಸ್. ನೆಕ್ಸ್ಟ್ ನಮ್ಮದು ಇವತ್ತಿನ ದಿನ ಖುಷಿಯಾಗಿ ಮುಂದುವರಿತು. ಅಲ್ಲ, ಇವತ್ತಿನ ದಿನ ಖುಷಿಯಾಗಾಯಿತು. ಇವತ್ತಿನ ಹ್ಯಾಪಿ, ಖುಷಿ, ಸಂತೋಷ. ಊಟ ಎಲ್ಲ ಮಾಡಿ ನೆಕ್ಸ್ಟು ಮತ್ತೆ ಅವಂಟಿ ಮನೆಗೆ ಹೋಗ್ಬೇಕು. ನೆಕ್ಸ್ಟ್ ಮತ್ತೆ ನಾವು ಅಷ್ಟೇ ಗಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಟು ಮೈ ಸಬ್ಸ್ಕ್ರೈಬ್ ಮಾಡಿ ಗಗನಾಯದ ಯೂಟ್ಯೂಬ್ ಚಾನಲ್. ಬಾಯ್ ಹೇಳ್ರಿ. ಮಲಯಾಳಂ ಎಲ್ಲರೂ ಅವ್ರು ಕರ್ನಾಟಕ ಬಂದ್ರೆ ಕನ್ನಡನೇ ಮಾತಾಡಬೇಕು, ಮಲಯಾಳಂ ಬರ್ಸಲ್ಲ ನಾವು. ಹಂಗಂತಲ್ಲ, ಇವಾಗ ಎಲ್ಲರೂ ಕನ್ನಡನೇ ಮಾತಾಡ್ತಿದ್ದೀವಲ್ಲ, ಅದಕ್ಕೆ ಕನ್ನಡನೇ.
ಬಾಯ್ಪಾಟ್ ಅಂದರೆ ಮಾತಾಡಿ ಹಂಗಾಗುತ್ತೆ ಅಷ್ಟೇ. എല്ലാം ബന്ധു എല്ലാരും ഒരു പ്രാവശ്യമൊക്കെ എല്ലാവരോട്ട് വരണം. ನಂಗಂತೂ ಅರ್ಥ ಆಗಿಲ್ಲ, ಏನೋ ಬರ್ರಿ ಅನ್ನಂಗೈತೆ. എല്ലാവരും കേരളം ಬರ್ರಿ. ಓ ಎಲ್ಲರೂ ಕೇಳಕ್ ಬರ್ರಿ ಅಂತ ಅಷ್ಟೇ. ಹೋಗೋಣ ಅಷ್ಟೇ ಗೈಸ್. ಮತ್ತೆ ಇನ್ನೇನಿಲ್ಲ, ನಮ್ದೆಲ್ಲ ಊಟ ಮಾಡಬೇಕು. ಊಟ ಮಾಡಿದ್ರೆ ಸಿಗೋದೇನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.